ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಭವಿಷ್ಯವಾಣಿ ಫೆಬ್ರವರಿ 26 ಮತ್ತು 27 ಈ ಒಂದು 2026 ವಿಶೇಷ ಒಂದು ಈ ಮಾರ್ಗದರ್ಶನ. ಈ ಕುಂಭರಾಶಿಯ ಭಕ್ತರೇ, ನಿಮ್ಮ ಜೀವನದಲ್ಲಿ ಈ ಕಳೆದ 7 ಜನ್ಮಗಳಲ್ಲಿ ಸಂಭವಿಸಿದ ಒಂದು ಘಟನೆ ಈಗ ನಡೆಯಲಿದೆ. ನಿಮ್ಮ ಮುಂದಿನ 48 ಗಂಟೆಗಳ ಕಾಲಾವಧಿ ಅತ್ಯಂತ ನಿರ್ಣಾಯಕವಾಗಿದೆ. ಒಂದು ದೊಡ್ಡ ಸಂಕಷ್ಟ ಅಥವಾ ಸವಾಲು ನಿಮ್ಮತ್ತ ನಡೆದು ಬರುತ್ತಿದೆ. ಇದು ಮೇಲ್ನೋಟಕ್ಕೆ ಸಾಮಾನ್ಯ ಎಂದು ಅಂತಿರಬಹುದು, ಆದರೆ ಇದರ ಪ್ರಭಾವ ನಿಮ್ಮ ಭಾವನೆಗಳನ್ನು ಅಲುಗಾಡಿಸುತ್ತೆ, ನಿಮ್ಮ ಬುಡವನ್ನೇ ನಡಗಿಸುತ್ತೆ. ಆದರೆ ಹೆದರಬೇಡಿ, ನೀವು ಈಗ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಬಂದಿದೆ. ನೀವು ಈ ಸಮಯದಲ್ಲಿ ಮೈ ಮರೆತರೆ ನಿಮ್ಮ ಇಡೀ ಜೀವನವೇ ಕಷ್ಟಕ್ಕೆ ಸಿಲುಕಬಹುದು. ಈ ಕಷ್ಟದ ಹಿಂದೆ ಇರುವ ಅಸಲಿ ಸತ್ಯವನ್ನು ನಾನು ಇಂದು ನಿಮಗೆ ಬಿಚ್ಚಿಡುತ್ತೇನೆ. ಇದನ್ನು ಕೇಳಿದಾಗ ನಿಮ್ಮ ಕಣ್ಣುಗಳಲ್ಲಿ ನೀರು ಬರಬಹುದು, ಆದರೆ ಈ ಕಣ್ಣೀರು ದುಃಖದ್ದಲ್ಲ, ಬದಲಾಗಿ ಸಂತೋಷ ಮತ್ತು ಹರ್ಷದ ಕಣ್ಣೀರು ಆಗಿರುತ್ತೆ. ಏಕೆಂದರೆ ನಿಮ್ಮ ಮುಂದೆ ಬರುತ್ತಿರುವ ಈ ಒಂದು ಸಂಕಷ್ಟ ಎಂಬ ಮುಖವಾಡದ ಹಿಂದೆ ನಿಮ್ಮನ್ನು ಈ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡುವ ಸೌಭಾಗ್ಯ ಅಡಗಿದೆ. ಗ್ರಹಗತಿಗಳ ಬದಲಾವಣೆಯು ಈ ಸತ್ಯವನ್ನು ಸಾರುತ್ತಿದೆ. ಇದು ಕೇವಲ ಶಬ್ದಗಳಲ್ಲ, ದೈವದ ಆಶೀರ್ವಾದದ ಉಚ್ಚಾರಣೆಗಳು. ನೀವು ದೇವರಲ್ಲಿ ನಂಬಿಕೆ ಹೊಂದಿದ್ದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿ. ಮುಂದಿನ 2 ದಿನಗಳಲ್ಲಿ ನಿಮಗೆ 3 ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ ಮತ್ತು ನಿಮ್ಮ ಮನೆಗೆ ಧನಲಕ್ಷ್ಮಿಯ ಆಗಮನವಾಗಲಿದೆ. ಗ್ರಹಗಳ ಸಂಚಾರವು ಈಗ ಸ್ಪಷ್ಟವಾಗಿ ಹೇಳುತ್ತಿದೆ, ನೀವು ಈಗ ಪೂರ್ಣವಾಗಿ ಜಾಗರೂಕರಾಗಿ ಇರಬೇಕು. ನಿಮ್ಮ ಜೀವನದಲ್ಲಿ ಈವರೆಗೆ ಎಂದೂ ಕಾಣದ ಬದಲಾವಣೆಗಳು ಈಗ ಪ್ರಾರಂಭವಾಗಿವೆ. ನೀವು ನಿಮ್ಮನ್ನು ಹೀಗೆ ಭಯಪಡಿಸುತ್ತಿರುವುದು ಏಕೆ? ನಮ್ಮ ಜೀವನದಲ್ಲಿ ಯಾವ ದೊಡ್ಡ ವಿಪತ್ತು ಕಾದಿದೆ ಎಂದು ನೀವು ಕೇಳಬಹುದು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೆಲವು ಕಹಿ ಸುದ್ದಿಗಳ ಹಿಂದೆ ಅದ್ಭುತವಾದ ಸಿಹಿ ಅಡಗಿರುತ್ತೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಾದ ಸಣ್ಣ ಪುಟ್ಟ ನೋವುಗಳು ಕೇವಲ ಎಚ್ಚರಿಕೆಯ ಗಂಟೆಗಳಾಗಿದ್ದವು, ಆದರೆ ಈಗ ಬರುತ್ತಿರುವುದು ನಿಮ್ಮ ಜೀವನವನ್ನೇ ಬದಲಿಸುವ ಒಂದು ಮಹಾನ್ ಅವಕಾಶ ಅಂತಲೇ ಅನ್ನಬಹುದು. ನೀವು ಬಹಳ ಕಾಲದಿಂದ ಅನುಭವಿಸುತ್ತಿರುವ ಒಂದು ಅಶಾಂತಿ, ಅಪೂರ್ಣ ಕನಸುಗಳು ಮತ್ತು ಕಷ್ಟಗಳಿಗೆ ಅಂತ್ಯ ಹಾಡಲು ಈ ದೇವರು ಈ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ. ದೇವಸ್ಥಾನದಲ್ಲಿ ನ್ಯಾಯ ಸಿಗುವುದು ತಡವಾಗಬಹುದು, ಆದರೆ ಎಂದಿಗೂ ಅನ್ಯಾಯವಾಗುವುದಿಲ್ಲ. ನಿಮ್ಮ ಜೀವನದ ಕತ್ತಲೆ ಈಗ ಮುಕ್ತಾಯಗೊಂಡು ಬೆಳಕು ಮೂಡುತ್ತಿದೆ. ನಿಮ್ಮ ಕುಂಡಲಿಯಲ್ಲಿ ಬ್ರಹ್ಮ ಮತ್ತು ವಿಷ್ಣು ದೇವರ ಈ ಒಂದು ಅದ್ಭುತ ಕೃಪೆ ಆರಂಭವಾಗಿದೆ. ನೀವು ಕೇವಲ ಕೆಲವು ನಿಯಮಗಳನ್ನು ಪಾಲಿಸಿದರೆ ಜೀವನದಲ್ಲಿ ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳುವಂತೆ, ನೀನು ಏಕೆ ವ್ಯರ್ಥವಾಗಿ ಚಿಂತಿಸುತ್ತೀಯ? ಯಾರಿಗೆ ಹೆದರುತ್ತೀಯ? ನಿನ್ನನ್ನು ಕೊಲ್ಲವರು ಯಾರು? ಆತ್ಮಕ್ಕೆ ಸಾವಿಲ್ಲ, ಜನ್ಮವೂ ಇಲ್ಲ ಎಂದು ಏನೆಲ್ಲ ನಡೆಯುತ್ತಿದೆಯೋ ಅದು ಒಳ್ಳೆಯದಕ್ಕೆ ನಡೆಯುತ್ತಿದೆ, ಮುಂದೆ ನಡೆಯುವುದು ಒಳ್ಳೆಯದಕ್ಕೆ. ಹಳೆಯ ಕಾಲದ ಬಗ್ಗೆ ಪಶ್ಚಾತ್ತಾಪ ಪಡಬೇಡಿ, ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಬೇಡಿ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಿರಿ. ನೀವು ಈ ಜಗತ್ತಿಗೆ ಏನನ್ನು ತಂದಿದ್ದೀರಿ ಎಂದು ನೀವು ಕಳೆದುಕೊಳ್ಳಲು ದುಃಖಿಸುತ್ತೀರಿ. ನೀವು ಏನನ್ನೂ ಕೂಡ ತಂದಿಲ್ಲ, ಏನನ್ನೂ ತೆಗೆದುಕೊಂಡು ಹೋಗುವುದೂ ಇಲ್ಲ. ಇಂದು ನಿಮ್ಮಲ್ಲಿ ಇರುವುದು ನಿನ್ನೆ ಇನ್ನೊಬ್ಬರದಾಗಿತ್ತು, ನಾಳೆ ಮತ್ತೊಬ್ಬರದು ಪಾಲಾಗುತ್ತೆ. ಈ ನನ್ನದು ಎಂಬ ಮಮಕಾರವೇ ನಿಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣ. ಈ ದೇಹವೇ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅಂತ್ಯದಲ್ಲಿ ಮಣ್ಣಿನಲ್ಲಿ ಸೇರುತ್ತೆ. ಆದ್ದರಿಂದ ಎಲ್ಲವನ್ನ ದೇವರಿಗೆ ಅರ್ಪಿಸಿ ಬದುಕಿ. ದೇವರ ಇಚ್ಛೆಯಿಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಕಡ್ಡಿ ಅಲುಗಾಡುವುದೇ ಇಲ್ಲ. ನಿಮ್ಮ ಹಣ ಕಳೆದುಕೊಂಡು ಹೋಗಿರಬಹುದು, ಅಥವಾ ಈ ವ್ಯಾಪಾರದಲ್ಲಿ ನಷ್ಟವಾಗಿರಬಹುದು. ಅದಕ್ಕೆ ನಿಮ್ಮ ತಪ್ಪುಗಳು ಕಾರಣವಿರಬಹುದು. ಆದರೆ ನೆನಪಿಡಿ, ಕಾಲ ಬದಲಾಗುತ್ತೆ. ಕಷ್ಟದಲ್ಲಿ ಇರುವವನಿಗೆ ನಾಳೆ ಸುಖದ ದಿನಗಳು ಖಂಡಿತ ಬಂದೇ ಬರುತ್ತೆ. ಮುಂದಿನ 2 ದಿನಗಳ ಬಗ್ಗೆ ಹೇಳುವುದಾದರೆ, ಈ ಸಮಯವು ನಿಮಗೆ ಮಿಶ್ರ ಫಲವನ್ನು ನೀಡುತ್ತೆ. ಇಲ್ಲಿ ಕೆಲವು ಎಚ್ಚರಿಕೆಗಳು ಬಹಳನೇ ಮುಖ್ಯ. ಅಂದರೆ ಮೊದಲನೆಯದಾಗಿ ನಾವು ನೋಡೋದಾದರೆ,
ನಿಮ್ಮ ಮನೆಯ ಹೊಸ್ತಿಲಲ್ಲೇ ಒಂದು ವಿವಾದ ಕಾದಿದೆ. ಕೌಟುಂಬಿಕ ಕಲಹಗಳು ಉಂಟಾಗುವ ಸಾಧ್ಯತೆ ದಟ್ಟವಾಗಿವೆ. ಸಣ್ಣ ಮಾತು ದೊಡ್ಡ ಜಗಳಕ್ಕೆ ಕಾರಣವಾಗಿ ಕುಟುಂಬವೇ ಒಡೆಯುವ ಪರಿಸ್ಥಿತಿ ಬರಬಹುದು. ನೀವು ನಿಮ್ಮ ಈ ರಕ್ತ ಸಂಬಂಧಿಗಳನ್ನೇ ಶತ್ರುಗಳಂತೆ ನೋಡುವಂತೆ ಮಾಡಬಲ್ಲ ಹೊರಗಿನ ವ್ಯಕ್ತಿಗಳ ಬಗ್ಗೆ ಎಚ್ಚರದಿಂದ ಇರಿ. ನಿಮ್ಮ ಕಿವಿಗೆ ಹಿತೈಷಿತವೆನಿಸುವ ಈ ಸುಳ್ಳು ಮಾತುಗಳನ್ನು ನಂಬಿ ಕುಟುಂಬದ ಸದಸ್ಯರ ಮೇಲೆ ಸಂಶಯ ಪಡಬೇಡಿ. ಕುಟುಂಬ ಎಂಬುದು ಒಂದು ಮುಷ್ಟಿಯಂತೆ. ಬೆರಳುಗಳು ಬೇರೆಯಾದರೆ ಶಕ್ತಿ ಕುಂದುತ್ತೆ, ಒಂದಾದರೆ ಅದು ಬಲಿಷ್ಠ ಮುಷ್ಟಿಯಾಗುತ್ತೆ. ಈ 2 ದಿನಗಳಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಕುಟುಂಬದವರೊಂದಿಗೆ ಚರ್ಚಿಸಿ. ನಿಮ್ಮ ಮನಸ್ಸಿಗೆ ಬಂದಂತೆ ಒಂಟಿಯಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಅಪಾಯಕಾರಿ. ಇತರರು ನಿಮ್ಮನ್ನು ತುಳಿಯಲು ಕಾಯ್ತಾರೆ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಆದಷ್ಟು ನೀವು ನೆನಪಿರಲಿ. ಆದರೆ ನಿಮ್ಮ ಕುಂಡಲಿಯಲ್ಲಿ ಈಗ 3 ಮಹಾನ್ ಯೋಗಗಳು ಕೂಡಿ ಬರುತ್ತಿವೆ. ಈ ಧನಯೋಗ, ಗಜಯೋಗ ಮತ್ತು ರಾಜಯೋಗ. ಈ ಯೋಗಗಳು ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತವೆ. ಧನಲಾಭದ ಸಾಧ್ಯತೆ ಇದೆ. ಸಾಲದ ಹೊರೆಯಿಂದ ನೀವು ಮುಕ್ತರಾಗುವ ಸಮಯ ಹತ್ತಿರ ಬಂದಿದೆ. ಸಾಲ ಎಂಬುದು ಮನುಷ್ಯನಿಗೆ ಅತಿ ದೊಡ್ಡ ಹೊರೆ. ಅದು ದೂರವಾದಾಗ ಸಿಗುವ ನೆಮ್ಮದಿ ಅಪಾರ. ನಿಮ್ಮ ವ್ಯಾಪಾರ ಮತ್ತು ಈ ಕೆಲಸದ ಕ್ಷೇತ್ರದಲ್ಲಿ ವೇಗ ಹೆಚ್ಚಾಗುತ್ತೆ. ನೀವು ಏನಾದರೂ ಈ ಹೊಸ ಯೋಜನೆಯನ್ನು ಹೊಂದಿದ್ದರೆ ಅದನ್ನು ಗೌಪ್ಯವಾಗಿ ಇಡಿ. ಜಗತ್ತಿನ ಮುಂದೆ ಎಲ್ಲವನ್ನ ಹೇಳಿಕೊಳ್ಬೇಡಿ. ಏಕೆಂದರೆ ಕಲಿಯುಗದಲ್ಲಿ ಎಲ್ಲರೂ ನಿಮ್ಮ ಏಳಿಗೆಯನ್ನು ಬಯಸುವುದಿಲ್ಲ. ನಿಮ್ಮ ಕೆಲಸವನ್ನು ನೀವು ಸದ್ದಿಲ್ಲದೆ ಮಾಡಿ ಮುಗಿಸಿ. ಆಗ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಅಭಿವೃದ್ಧಿಗಾಗಿ ಕೆಲವು ಪ್ರಮುಖ ಪರಿಹಾರಗಳನ್ನು ನಾನು ಸೂಚಿಸುತ್ತೇನೆ. ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮಿ ಮತ್ತು ಕುಬೇರ ದೇವರ ವಿಗ್ರಹ ಅಥವಾ ಈ ಭಾವಚಿತ್ರವನ್ನು ಸ್ಥಾಪಿಸಿ. ಇದು ಧನಾಕರ್ಷಣೆಗೆ ಸಹಕಾರಿ. ನಿಮ್ಮ ಹಣ ಇಡುವ ಈ ಒಂದು ಕಪಾಟಿನಲ್ಲಿ ಅಥವಾ ತಿಜೋರಿಯಲ್ಲಿ ಒಂದು ಅರಿಶಿಣದ ಕೊಂಬು ಅಥವಾ ಹಳದಿ ಸಾಸಿವೆ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಈ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಿಹಿ ಅಥವಾ ಈ ಊಟವನ್ನು ನೀಡಿ ಗೌರವಿಸಿ. ಜೀವನದ ಈ ಪ್ರತಿ ಕ್ಷಣವನ್ನು ನಗು ನಗುತ್ತಾ ಸ್ವೀಕರಿಸಿ. ನಿಮ್ಮ ನಗುವೇ ನಿಮ್ಮ ಶತ್ರುಗಳಿಗೆ ದೊಡ್ಡ ಹೊಡೆತ ಮತ್ತು ನಿಮ್ಮ ಕಷ್ಟಗಳಿಗೆ ಮದ್ದಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತೆ. ಈ ಮಾತುಗಳು ನಿಮಗೆ ಇಷ್ಟವಾಗಿದೆ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನನ್ನ ಆತ್ಮೀಯ ಈ ಕುಂಭರಾಶಿಯವರ ಈ ಒಂದು ಪಂಚಾಂಗ ಮತ್ತು ಈ ಗ್ರಹಗಳ ಸ್ಥಿತಿ ನಾವು ನೋಡೋದಾದರೆ, ಮೊದಲನೆಯದಾಗಿ ಈ ದಿನಗಳ ಈ ಒಂದು ತಿಥಿ ಮತ್ತು ನಕ್ಷತ್ರಗಳ ಬಗ್ಗೆ ಚರ್ಚಿಸೋಣ. ಅಂದರೆ ಫೆಬ್ರವರಿ 26 ಈ ಗುರುವಾರ 2026 ದಿನವಾಗಿದೆ. ಇಂದು ಈ ಶುಕ್ಲ ಪಕ್ಷದ ಈ ದಶಮಿ ತಿಥಿಯಾಗಿದ್ದು, ಚಂದ್ರನು ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸಲಿದ್ದಾನೆ. ಈ ದಿನ ಪ್ರೀತಿ ನಾಮಯೋಗ ಮತ್ತು ಇಡೀ ದಿನ ಈ ರವಿ ಯೋಗದ ಪ್ರಭಾವವಿರುತ್ತೆ. ಇನ್ನು ಫೆಬ್ರವರಿ 27 ಶುಕ್ರವಾರದ ಬಗ್ಗೆ ಹೇಳುವುದಾದರೆ, ಇದು ಶುಕ್ಲ ಪಕ್ಷದ ಏಕಾದಶಿ ತಿಥಿಯಾಗಿದೆ. ಚಂದ್ರನು ಮಿಥುನ ರಾಶಿಯಲ್ಲೇ ಇದ್ದು ಆರ್ದ್ರ ಮತ್ತು ಈ ಪುನರ್ವಸು ನಕ್ಷತ್ರಗಳಲ್ಲಿ ಸಂಚರಿಸುತ್ತಾನೆ. ವಿಶೇಷವೇನೆಂದರೆ ಈ ದಿನ ಆಯುಷ್ಮಾನ್ ಯೋಗ, ಸೌಭಾಗ್ಯ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಈ ರವಿ ಯೋಗಗಳಂತಹ ಅತ್ಯಂತ ಮಂಗಳಕರ ಯೋಗಗಳು ಸೃಷ್ಟಿಯಾಗುತ್ತಿವೆ. ಈ ಗಜಕೇಸರಿ ರಾಜಯೋಗದ ಪ್ರಭಾವ. ಈ 2 ದಿನಗಳಲ್ಲಿ ಒಂದು ವಿಶೇಷವಾದ ಒಂದು ಜ್ಯೋತಿಷ್ಯ ವಿದ್ಯಮಾನ ನಡೆಯುತ್ತಿದೆ. ಚಂದ್ರನು ಮಿಥುನ ರಾಶಿಯಲ್ಲಿದ್ದು ಅಲ್ಲಿ ಈಗಾಗಲೇ ಈ ಗುರು ಬೃಹಸ್ಪತಿಯು ನೆಲೆಸಿದ್ದಾನೆ. ಗುರು ಮತ್ತು ಈ ಚಂದ್ರರ ಈ ಒಂದು ಸಮಾಗಮನದಿಂದ ಗಜಕೇಸರಿ ಎಂಬ ಅತ್ಯಂತ ಶಕ್ತಿಶಾಲಿ ರಾಜಯೋಗವು ನಿರ್ಮಾಣವಾಗುತ್ತಿದೆ. ಕುಂಭರಾಶಿಯವರಿಗೆ ಇದು ಪಂಚಮ ಭಾವದಲ್ಲಿ 5ನೇ ಮನೆ ಸಂಭವಿಸುತ್ತಿರುವುದು ಬಹಳನೇ
ದೊಡ್ಡ ಮಟ್ಟದ ಶುಭ ಫಲಗಳನ್ನು ನೀಡಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ 2 ದಿನಗಳು ನಿಮಗೆ ತೃಪ್ತಿದಾಯಕವಾಗಿರಲಿವೆ. ಪಂಚಮ ಭಾವದಲ್ಲಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಮತ್ತು ಅಶಾಂತಿ ದೂರವಾಗಲಿದೆ. ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ನೀವು ತುಂಬ ಸದೃಢವಾಗಿರುತ್ತೀರಿ. ಸಮಾಜದಲ್ಲಿ ನಿಮಗೆ ಈ ಗೌರವ ಮತ್ತು ಈ ಒಂದು ಪ್ರಶಂಸೆಗಳು ಲಭಿಸುತ್ತೆ. ಇದು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತೆ. ಒಂದು ಹೊಸ ಮತ್ತು ಉತ್ತಮವಾದ ದಿನದ ಆರಂಭವು ನಿಮ್ಮ ಇಡೀ ದಿನವನ್ನು ಸುಂದರಗೊಳಿಸುತ್ತೆ. ಜನರು ನಿಮ್ಮನ್ನು ಗುರುತಿಸಬೇಕು ಮತ್ತು ಈ ಗೌರವಿಸಬೇಕು ಎಂಬ ನಿಮ್ಮ ಆಸೆ ಈ ದಿನಗಳಲ್ಲಿ ಈಡೇರುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಈ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನಾವು ನೋಡೋದಾದರೆ ಈ ಸಮಯವು ಹೂಡಿಕೆಗೆ ಅತ್ಯಂತ ಪೂರಕವಾಗಿದೆ. ನೀವು ಯಾವುದಾದರೂ ಹೊಸ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅಥವಾ ಹಳೆಯ ಆಸ್ತಿಯನ್ನು ಮಾರಾಟ ಮಾಡಲು ಉತ್ತಮ ಗ್ರಾಹಕರಿಗಾಗಿ ಕಾಯುತ್ತಿದ್ದರೆ ಈ 2 ದಿನಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತವೆ. ಈ ಫೆಬ್ರವರಿ 26 ಮತ್ತು 27ರಂದು ನೀವು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸುವಿರಿ. ಈ ಹಣಕಾಸಿನ ವಿಚಾರದಲ್ಲಿ ಕಳೆದ ಕೆಲವು ದಿನಗಳಿಂದ ಎದುರಿಸುತ್ತಿದ್ದ ತೊಂದರೆಗಳು ಈಗ ನಿವಾರಣೆಯಾಗಲಿವೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಹೊಸ ಸ್ನೇಹಿತರನ್ನು ಗಳಿಸುವಿರಿ. ನಿಮ್ಮ ಸ್ಥಳದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಸರಿ ಎಂದು ಸಾಬೀತುಪಡಿಸಲು ನೀವು ಕೆಲವೊಮ್ಮೆ ಸಣ್ಣ ಪುಟ್ಟ ವಾಗ್ವಾದಗಳಲ್ಲಿ ತೊಡಗಬೇಕಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಬುದ್ಧಿವಂತಿಕೆಯಿಂದ ಮತ್ತು ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವುದು ಅವಶ್ಯಕ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲವು ನಿರ್ಧಾರಗಳಿಂದ ಅಸಮಾಧಾನಗೊಂಡಿರಬಹುದು. ಅವರು ಅದನ್ನು ನೇರವಾಗಿ ಹೇಳದಿದ್ದರೂ ಅವರ ಈ ಒಂದು ವರ್ತನೆಯಿಂದ ನಿಮಗೆ ತಿಳಿಯಬಹುದು. ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಈ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ. 2 ದಿನಗಳಲ್ಲಿ ನಿಮಗೆ ಕೆಲವು ಆಕರ್ಷಕ ಆಮಂತ್ರಣಗಳು ಬರುವ ಸಾಧ್ಯತೆ ಕೂಡ ಇದೆ. ಅದು ಯಾವುದೋ ಶುಭ ಸಮಾರಂಭ, ಪಾರ್ಟಿ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಈ ಸಣ್ಣ ಮಟ್ಟದ ಪ್ರಯಾಣವನ್ನು ಮಾಡುವ ಅವಕಾಶವೂ ನಿಮಗೆ ಸಿಗಲಿದೆ. ಜೀವನದಲ್ಲಿ ಇಂತಹ ಈ ಒಂದು ಸಕಾರಾತ್ಮಕ ಸಮಯಗಳು ಸಿಗುವುದು ಅಪರೂಪ. ಆದ್ದರಿಂದ ಸಿಕ್ಕ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳಿ ಮತ್ತು ಜೀವನದ ಈ ಸಣ್ಣ ಪುಟ್ಟ ಕ್ಷಣಗಳನ್ನು ಆನಂದಿಸಿ. ಈ ಫೆಬ್ರವರಿ 27ರಂದು ಫಾಲ್ಗುಣ ಮಾಸದ ಈ ಏಕಾದಶಿ ತಿಥಿಯಾಗಿದೆ. ಇದನ್ನು ನಾವು ಅಮಲಕ್ಕಿ ಏಕಾದಶಿ ಅಂತ ಕೂಡ ಕರಿತೀವಿ. ಈ ದಿನದಂದು ಈ ಭಗವಾನ್ ವಿಷ್ಣು ಮತ್ತು ಈ ನೆಲ್ಲಿಕಾಯಿ ಗಿಡವನ್ನು ಪೂಜಿಸುವ ಸಂಪ್ರದಾಯವಿದೆ. ಪುರಾಣಗಳ ಪ್ರಕಾರ ಈ ದಿನ ವ್ರತ ಮತ್ತು ಪೂಜೆ ನೀವು ಮಾಡೋದ್ರಿಂದ ಮನುಷ್ಯನ ಸಮಸ್ತ ಪಾಪಗಳು ನಾಶವಾಗಿ ಆಯಸ್ಸು ವೃದ್ಧಿಯಾಗುತ್ತೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ. ಕಾಶಿಯಲ್ಲಿ ಈ ದಿನದಿಂದಲೇ ಹೋಳಿ ಹಬ್ಬದ ಆಚರಣೆಗಳು ಪ್ರಾರಂಭವಾಗುತ್ತೆ. ಆದ್ದರಿಂದ ಇದನ್ನು ಈ ರಂಗಬರಿ ಏಕಾದಶಿ ಅಂತ ಕೂಡ ನಾವು ಕರಿತೀವಿ. ನೀವು ಈ ದಿನ ವ್ರತ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಈ ಮಡಿ ಬಟ್ಟೆ ಧರಿಸಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಆರಾಧಿಸಿ. ಸಾಧ್ಯವಾದರೆ ನೆಲ್ಲಿಕಾಯಿ ಗಿಡಕ್ಕೆ ನೀರು ಮತ್ತು ದೀಪವನ್ನು ಅರ್ಪಿಸಿ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದರಿಂದ ಇಡೀ ದಿನ ನಿಮಗೆ ಶುಭ ಫಲಗಳು ದೊರೆಯುತ್ತೆ. ಕೌಟುಂಬಿಕವಾಗಿ ಈ 2 ದಿನಗಳು ಬಹಳನೇ ಶಾಂತಿಯುತವಾಗಿ ಮತ್ತು ಆನಂದದಾಯಕವಾಗಿ ಇರುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕಳೆದ ಕೆಲವು ದಿನಗಳಿಗಿಂತ ಹೆಚ್ಚು ಸುಂದರವಾದ ಸಮಯವನ್ನು ನೀವು ಕಳೆಯಲಿದ್ದೀರಿ. ಈ ಪ್ರೇಮ ಜೀವನದಲ್ಲಿ ಇರುವವರು ಕೂಡ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುವಿರಿ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಅವುಗಳನ್ನು ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಮಧುರಗೊಳಿಸುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.